ಹಾಯ್ ವೆಲ್ಕಮ್ ಬ್ಯಾಕ್. ಸಾಮಾನ್ಯವಾಗಿ ಈ ಸೊಳ್ಳೆಗಳು ಹಾಗೂ ನೊಣಗಳು ನಮ್ಮ ಮನೆ ಸುತ್ತ ಹಾರಾಡ್ತಾ ಇರ್ತವೆ. ನಾವು ಇವುಗಳನ್ನು ನೋಡಿದಾಕ್ಷಣ ಏನು ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕ ತಂದು ಸ್ಪ್ರೇ ಮಾಡ್ತೀವಿ. ನಿಮಗೆ ಗೊತ್ತಾ, ಕೆಲವು ಸಸ್ಯಗಳಿವೆ, ಇವುಗಳನ್ನು ನೀವು ನಿಮ್ಮ ಮನೆಯ ಸುತ್ತಮುತ್ತ ಬೆಳೆಸೋದ್ರಿಂದ ಇಂತಹ ಕೀಟಗಳನ್ನು ದೂರ ಇಡಬಹುದು ಅಂತ. ಫ್ರೆಂಡ್ಸ್, ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ ಸೊಳ್ಳೆಗಳನ್ನು ದೂರ ಇಡುವಂತಹ ಮಸ್ಕಿಟೋ ರಿಪೆಲೆಂಟ್ ಪ್ಲಾಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಇಂದಿನ ವಿಡಿಯೋದಲ್ಲಿ ಇಂತಹ ಸಸ್ಯಗಳ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಗಾರ್ಡನ್ನಲ್ಲಿರುವ ಗಿಡಗಳಿಗೆ ಅತಿಯಾಗಿ ಕಾಡುವಂತಹ ಫ್ಲೈಸ್ ಹಾಗೂ ಅಫಿಡ್ಸ್ ಮತ್ತು ಮೀಲಿಬಗ್ಸ್ ಇವುಗಳನ್ನು ಸಹ ಓಡಿಸುವಂಥ ಸಸ್ಯಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಹೌದು, ಈ ಸಸ್ಯಗಳು ಸೊಳ್ಳೆ, ನೊಣ ಜೊತೆಗೆ ಅಫಿಡ್ಸ್, ಕ್ಯಾಟರ್ಪಿಲ್ಲರ್ಸ್ಗಳಂತಹ ಕೀಟಗಳನ್ನು ಸಹ ದೂರ ಇಡ್ತವೆ. ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಇವುಗಳ ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೂ ಈ ಜ್ಞಾನ ವಿಜ್ಞಾನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಈ ಸೊಳ್ಳೆಗಳನ್ನು ದೂರ ಮಾಡುವಂತಹ ಮಸ್ಕಿಟೋ ರಿಪೆಲೆಂಟ್ ಪ್ಲಾಂಟ್ಸನ್ನು ಬೆಳೆಸೋದ್ರಿಂದ ನಾವು ಕೀಟನಾಶಕಗಳನ್ನು ಉಪಯೋಗಿಸಿದಾಗ ಉಂಟಾಗುವಂತಹ ಕೆಟ್ಟ ವಾಸನೆಯನ್ನಾಗಲಿ ಅಥವಾ ಕೆಟ್ಟ ಪರಿಣಾಮವನ್ನಾಗಲಿ ಉಂಟು ಮಾಡೋದಿಲ್ಲ. ಬದಲಿಗೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುಗಂಧಮಯವಾಗಿರಿಸುತ್ತವೆ. ಇಂತಹ ಗಿಡಗಳಲ್ಲಿರುವ ವಿಶೇಷ ಎಣ್ಣೆಯಿಂದಾಗಿ ಇವುಗಳಿಂದ ಸುಗಂಧ ಹೊರಹೊಮ್ಮತ್ತೆ. ಈಗ ಒಂದೊಂದಾಗಿ ಈ ಸಸ್ಯಗಳು ಯಾವ್ಯಾವು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಾಮಕಸ್ತೂರಿ ಅಥವಾ ಬೆಸಿಲ್. ಇದನ್ನು ನಿಮ್ಮ ಮನೆ ಬಾಗಿಲು ಅಥವಾ ಕಿಟಕಿ ಹತ್ತಿರ ಬೆಳೆಸೋದ್ರಿಂದ ಸೊಳ್ಳೆಗಳು ಹತ್ತಿರ ಬರೋದಿಲ್ಲ. ಈ ಗಿಡದ ಬಗ್ಗೆ ನಿಮಗೆ ಸಾಕಷ್ಟು ವಿಷಯ ಗೊತ್ತಿರುತ್ತೆ. ಇದರಿಂದ ಒಳ್ಳೆಯ ಸುಗಂಧ ಬರುತ್ತೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಆಹ್ಲಾದಕರವಾಗಿ ಇಟ್ಕೊಳ್ಬೋದು ನೀವು ಇದರಿಂದ. ಇದನ್ನು ನೀವು ಸಾಮಾನ್ಯವಾಗಿ ಪಾಟ್ಗಳಲ್ಲಿ ಬೆಳೆಸ್ಕೊಳ್ಬೋದು. ಮಸ್ಕಿಟೋ ರಿಪೆಲೆಂಟ್ ಪ್ಲಾಂಟ್ ಆಗಿ ಬೆಳೆಸೋದಕ್ಕೆ ಮನೆಯಲ್ಲಿ ತುಂಬ ಒಳ್ಳೆಯ ಗಿಡ ಅಂತ ಇದನ್ನು ನಾವು ಕರಿಬಹುದು. ಎರಡನೇದಾಗಿ ಲ್ಯಾವೆಂಡರ್. ನೀವೆಲ್ಲ ಇದನ್ನು ನೋಡೇ ಇರ್ತೀರಾ. ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿರ್ಬೋದು, ಲ್ಯಾವೆಂಡರ್ ಗಿಡಕ್ಕೆ ಇನ್ಸೆಕ್ಟ್ಸ್ ಅಥವಾ ಬೇರೆ ಪ್ರಾಣಿಗಳಿಂದ ಏನೂ ತೊಂದರೆ ಉಂಟಾಗೋದಿಲ್ಲ. ಇದಕ್ಕೆ ಕಾರಣ ಇದರಲ್ಲಿರುವ ಗಾಢವಾದ ಸುವಾಸನೆ. ಇದರಲ್ಲಿರುವ ಎಸೆನ್ಷಿಯಲ್ ಆಯಿಲ್ ಮಸ್ಕಿಟೋ ರಿಪೆಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ನೀವು ಆರಾಮವಾಗಿ ಮಣ್ಣಲ್ಲಿ ಬೆಳೆಸ್ಕೊಳ್ಬೋದು. ವಿಶೇಷವಾದ ಸೌಕರ್ಯಗಳು ಇದಕ್ಕೆ ಬೇಕು ಅಂತೇನೂ ಇಲ್ಲ. ಸಾಕಷ್ಟು ಸೂರ್ಯನ ಬೆಳಕು ಹಾಗೂ ಡ್ರೈನ್ಡ್ ಸಾಯಿಲ್ ಇದ್ದರೆ ಸಾಕು. ಮೂರನೇದಾಗಿ ಪುದೀನ ಅಥವಾ ಮಿಂಟ್. ಇದರ ಬಗ್ಗೆ ಅಂತೂ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದರಲ್ಲೂ ಒಳ್ಳೆಯ ಸುವಾಸನೆ ಇರೋದರಿಂದ ಸೊಳ್ಳೆಗಳನ್ನು ಓಡಿಸೋದಕ್ಕೆ, ದೂರ ಇಡೋದಕ್ಕೆ ತುಂಬ ಒಳ್ಳೆಯ ಗಿಡ. ಹಾಗೂ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಇದ್ದಾವೆ. ಇನ್ನು ಮೆರಿಗೋಲ್ಡ್ ಅಥವಾ ಚೆಂಡು ಹೂವು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇದು ನಿಮಗೆ ಗೊತ್ತಿರೋ ಹಾಗೆ ಆಕರ್ಷಕ ಹೂಗಳನ್ನು ಬಿಡುವಂತಹ ಗಿಡ. ಇದರ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಗಾಢವಾಗಿರುತ್ತೆ. ಇದರಿಂದ ಸೊಳ್ಳೆಗಳು, ಕೀಟಗಳು ಇದರಿಂದ ದೂರ ಇರೋದಕ್ಕೆ ಇಷ್ಟಪಡ್ತವೆ. ಇದು ಕ್ಯಾಟ್ನಿಪ್ ಅಂತ. ಇದು ಹೆಸರೇ ಹೇಳೋ ಹಾಗೆ ಬೆಕ್ಕುಗಳಿಗೆ ತುಂಬ ಪ್ರಿಯವಾದಂತಹ ಸಸ್ಯ. ಇದರಿಂದ ಬೆಕ್ಕುಗಳು ಅಟ್ರ್ಯಾಕ್ಟ್ ಆಗ್ತವೆ. ಆದರೆ ಇದು ಸೊಳ್ಳೆಗಳನ್ನು ದೂರ ಇಡತ್ತೆ. ಸ್ಟಡೀಸ್ ಪ್ರಕಾರ ಈ ಕ್ಯಾಟ್ನಿಪ್ ಗಿಡ ಸೊಳ್ಳೆಗಳನ್ನು ಓಡಿಸೋದ್ರಲ್ಲಿ ಬೇರೆಲ್ಲ ಇನ್ಸೆಕ್ಟಿಸೈಡ್ಸ್ಗಿಂತ 10% ಹೆಚ್ಚು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದು ರೋಸ್ಮೆರಿ ಗಿಡದ ಎಣ್ಣೆಯಿಂದ ಅನೇಕ ಉಪಯೋಗಗಳಿವೆ. ಅಷ್ಟೇ ಅಲ್ಲ, ಇದರ ಸುಗಂಧದಿಂದ ಸೊಳ್ಳೆಗಳು ಹತ್ತಿರ ಬರೋದೇ ಇಲ್ಲ. ಇಂತಹ ಗಿಡವನ್ನು ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಬೆಳೆಸೋದ್ರಿಂದ ಸೊಳ್ಳೆಗಳನ್ನು, ಕೀಟಗಳನ್ನು ದೂರ ಇಡಬಹುದು. ಇದು ಕ್ರೈಸಾಂಥೆಮಮ್ ಅಥವಾ ಸೇವಂತಿಗೆ ಹೂವು. ಈ ಸೇವಂತಿಗೆಯಲ್ಲಿ ಪೈರಿಥ್ರಿನ್ ಅನ್ನೋ ನ್ಯಾಚುರಲ್ ಆಗಿರುವಂಥ ಕೀಟನಾಶಕ ಇರುತ್ತೆ. ಇದರಿಂದ ಸೊಳ್ಳೆಗಳು, ಕಾಕ್ರೋಚಸ್, ಬೀಟಲ್ಸ್ ಹಾಗೂ ಅನೇಕ ಕೀಟಗಳು ದೂರ ಹೋಗ್ತವೆ. ಇಷ್ಟೇ ಅಲ್ಲ, ನಿಮಗೆ ಯಾವುದಾದ್ರೂ ಕೀಟ ಕಚ್ಚಿದಾಗ ಇದರ ಎಲೆಗಳಿಂದ ಉಜ್ಜಿಕೊಳ್ಳೋದ್ರಿಂದ ನಿಮಗೆ ಬೇಗನೆ ಪರಿಹಾರ ಸಿಗತ್ತೆ. ಈ ಗಿಡವನ್ನು ನಿಮ್ಮ ಮನೆಯ ಸುತ್ತಮುತ್ತ ಆರಾಮವಾಗಿ ನೀವು ಬೆಳ್ಕೊಳ್ಬಹುದು. ಇದು ಜೆರೇನಿಯಂ. ಇದರಲ್ಲಿ ಲೆಮನ್ ಸೆಂಟೆಡ್ ಜೆರೇನಿಯಂ ಸೊಳ್ಳೆಗಳನ್ನು ದೂರ ಇಡಲಿಕ್ಕೆ ತುಂಬ ಒಳ್ಳೆಯ ಗಿಡ. ಇದನ್ನು ಸೊಳ್ಳೆಗಳನ್ನು ಓಡಿಸೋದಕ್ಕೆ ಅಥವಾ ದೂರ ಇಡಲಿಕ್ಕೆ, ಜೊತೆಗೆ ಮನೆಯ ಅಲಂಕಾರಗಳಿಗಾಗಿ ಇದನ್ನು ಬೆಳೆಸ್ತಾರೆ. ನಿಂಬೆ ಹಣ್ಣಿನ ಥರ ಸ್ಮೆಲ್ ಇರುತ್ತೆ ಇದು. ಇದರಿಂದ ಈ ಸೊಳ್ಳೆಗಳು ಅಥವಾ ಕೀಟಗಳು ದೂರ ಓಡಿ ಹೋಗ್ತವೆ. ಈ ಗಿಡ ಬೆಸ್ಟ್ ಮಸ್ಕಿಟೋ ರಿಪೆಲೆಂಟ್ ಸಸ್ಯ ಅಂತ ಅನ್ಬೋದು. ಇನ್ನು ಸಿಟ್ರೋನಿಲ್ಲಾ ಗ್ರಾಸ್ ಅಥವಾ ಲೆಮನ್ ಗ್ರಾಸ್. ಈ ಸಿಟ್ರೋನಿಲ್ಲಾ ಹಾಗೂ ಲೆಮನ್ ಗ್ರಾಸ್ ಎರಡು ಬೇರೆ ಬೇರೆ ಗಿಡಗಳಾದರೂ ಕೂಡ ಒಳ್ಳೆಯ ಮಸ್ಕಿಟೋ ರಿಪೆಲೆಂಟ್ ಪ್ಲಾಂಟ್ಸ್ ಅಂತ ಕರಿಬಹುದು. ಇವು ಕೀಟಗಳನ್ನು ದೂರ ಮಾಡೋದಕ್ಕೆ ತುಂಬ ಒಳ್ಳೆಯ ಸಸ್ಯಗಳು. ಇವುಗಳಿಂದ ತೆಗೆದ ಆಯಿಲಿಂದ ಮಸ್ಕಿಟೋ ರಿಪೆಲೆಂಟ್ಸನ್ನು ತಯಾರು ಮಾಡ್ತಾರೆ. ಇದು ನ್ಯಾಚುರಲ್ ಆಗಿ ಇನ್ಸೆಕ್ಟ್ ರಿಪೆಲೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದರ ಎಲೆಯನ್ನು ನಿಮ್ಮ ಮೈಗೆ ಉಜ್ಜಿಕೊಳ್ಳೋದ್ರಿಂದ ನಿಮಗೆ ಕೀಟಗಳು ಕಚ್ಚದ ಹಾಗೆ ನೋಡಿಕೊಳ್ಳಬಹುದು. ಇದರ ಎಲೆಗಳನ್ನು ಕ್ರಷ್ ಮಾಡಿಬಿಟ್ಟು ರಸ ತೆಗೆದು ಕೈಗೆ ಅಥವಾ ಮೈಗೆ ಹಚ್ಕೊಂಡ್ರೆ ಕೀಟಗಳು ಹತ್ತಿರ ಬರೋದಿಲ್ಲ. ಕ್ಯಾಟ್ನಿಪ್ ಹಾಗೂ ಜೆರೇನಿಯಂ ಸಸ್ಯಗಳ ಜೊತೆ ಈ ಗಿಡವನ್ನು ಬೆಳೆಸೋದ್ರಿಂದ ಸೊಳ್ಳೆಗಳನ್ನು ಹಾಗೂ ಇತರ ಕೀಟಗಳನ್ನು ಹೆಚ್ಚು ಎಫೆಕ್ಟಿವ್ ಆಗಿ ನಾವು ದೂರ ಇಡಬಹುದು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಇಂತಹ ಗಿಡಗಳನ್ನು ಮನೆಯ ಸುತ್ತಮುತ್ತ ಬೆಳೆಸ್ಕೊಳ್ಳೋದ್ರಿಂದ ಈ ಸೊಳ್ಳೆಗಳನ್ನಾಗಲಿ ಅಥವಾ ಇತರ ಕೀಟಗಳನ್ನಾಗಲಿ ಹೇಗೆ ದೂರ ಇಡಬಹುದು ಅಂಥೇಳಿ. ಇದರಿಂದ ನಾವು ಪೆಸ್ಟಿಸೈಡ್ಸನ್ನು, ಇನ್ಸೆಕ್ಟಿಸೈಡ್ಸನ್ನು ಉಪಯೋಗಿಸೋದು ತಪ್ಪತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.